ಸರಿ, ಪಾಠ ಶುರು ಮಾಡೋಣ. ನಮಸ್ಕಾರ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಪ್ಯಖಿಲೈಸು ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 9ನೇ ಅಧ್ಯಾಯದ 3ನೇ ಶ್ಲೋಕ ಆಗಬೇಕಾಗಿದೆ. ಹೌದು ಆಚಾರ್ಯ. ಅಶ್ರದ್ಧಧಾನಾಃ ಪುರುಷಾಃ ಧರ್ಮ್ಯಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ. ಕೃಷ್ಣ ಏನೋ ಅದ್ಭುತವಾಗಿ ಹೇಳಿಬಿಟ್ಟ. ರಾಜವಿದ್ಯಾ ರಾಜಗುಹ್ಯಂ, ಈ ರೀತಿ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ನಾನು ಹೇಳಿಕೊಟ್ಟಿರುವಂತಹ ಈ 2 ಮಾರ್ಗ ಬಹಳ ಬಹಳ ಸುಖಕರವಾದದ್ದು, ಸುಖದಾಯಕವೂ ಹೌದು, ಈ ಮಾರ್ಗದಲ್ಲಿ ಹೋಗಲಿಕ್ಕೆ ಬಹಳ ಸುಲಭವಾದದ್ದು ಅಂತ ಕೃಷ್ಣ ಹೇಳ್ದ. ಹಾಗಾದರೆ ಅರ್ಜುನನಿಗೆ ಒಂದು ಪ್ರಶ್ನೆ ಬಂತು. ಅಲ್ಲಪ್ಪ ಕೃಷ್ಣ, ಇಂತಹ ಸುಖಮಯವಾದ ಒಂದು ಮಾರ್ಗವನ್ನು ಯಾರು ತಾನೇ ಅನುಸರಣೆ ಮಾಡೋದಿಲ್ಲ ಹೇಳು? ಅಷ್ಟು ಸುಲಭವಾಗಿ ನೀನು ದೊರಕ್ತೀಯ, ಅಷ್ಟು ಸುಲಭವಾಗಿ ಮೋಕ್ಷ ಸಿಕ್ಕಿಬಿಡುತ್ತೆ ಅಂತಂದರೆ ಹಾಗಾದ್ರೆ ಈ ಸಂಸಾರ ಯಾಕೆ ನಡೀತಾ ಇದೆ? ಎಲ್ಲರೂ ಕೂಡ ಮೋಕ್ಷಕ್ಕೆ ಹೋಗಬೇಕಾದಿತ್ತು ಇಷ್ಟೊತ್ತಿಗೆ ಅಂತಂದರೆ ಅದಕ್ಕೆ ಉತ್ತರವಾಗಿ ಕೊಡ್ತಾ ಇದ್ದಾನೆ. ಅಶ್ರದ್ಧಧಾನಾಃ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ. ಹೇ ಪರಂತಪ, ಸರ್ವಾಧಾರಕನಾದ ಪರಮಾತ್ಮನಾದ ನನ್ನ ಜ್ಞಾನದ ವಿಷಯದಲ್ಲಿ ಶ್ರದ್ಧೆಯನ್ನು ಬೆಳೆಸಿಕೊಳ್ಳಿಲ್ಲ ಕೆಲವೊಂದು ಪುರುಷರು, ಅರ್ಥಾತ್ ಜೀವಿಗಳು. ಪುರುಷರು ಅಂದರೆ ಬರೀ ಗಂಡಸರು ಅಂತ ಅರ್ಥ ಅಲ್ಲ. ಕೆಲವೊಂದು ಜೀವಿಗಳು ನನ್ನಲ್ಲಿ ಮನಸ್ಸನ್ನು ಮಾಡಲಿಲ್ಲ, ಮದ್ವಿಷಯಕ ಜ್ಞಾನದಲ್ಲಿ ಮನಸ್ಸನ್ನು ಮಾಡಲಿಲ್ಲ. ಆದ್ದರಿಂದ ನನ್ನನ್ನು ಅವರು ತಲುಪದೇನೆ ಇಂತಹ ಮೃತ್ಯು ಸಂಸಾರ ಮಾರ್ಗದಲ್ಲಿ ನಿರಂತರವಾಗಿ ಒದ್ದಾಡ್ತಾ ಇದ್ದಾರೆ. ಅಪ್ರಾಪ್ಯ ಮಾಂ, ನನ್ನನ್ನು ತಲುಪದೇನೆ ಈ ಮೃತ್ಯುವೆನಿಸಿರುವಂತಹ ಈ ಸಂಸಾರ ವರ್ತಮ ಅಂತಂದ್ರೆ ಮಾರ್ಗ ಅಂತರ್ಥ. ವರ್ತಮನಿ ಸಪ್ತಮಿ ಭಕ್ತಿ ಏಕವಚನ. ಆದ್ದರಿಂದ ಸಂಸಾರ ಮೃತ್ಯುವೆನಿಸಿರುವಂತಹ ಈ ಸಂಸಾರ ಮಾರ್ಗದಲ್ಲಿ ನಿರಂತರವಾಗಿ ನಿವರ್ತಂತೆ ಅಂದರೆ ಮರಳಿ ಬರ್ತಾರೆ ಅಂತ ಅರ್ಥ ಅಲ್ಲ, ನಿತರಾಂ ವರ್ತಂತೆ, ಯಾವಾಗಲೂ ಅದರಲ್ಲೇ ಇದ್ದು ಬಿಡ್ತಾರೆ. ಜೇನು ತುಪ್ಪದಲ್ಲಿ ನೊಣ ಬಿದ್ದ ಹಾಗೆ ಎದ್ದೇಳಲಿಕ್ಕೇ ಆಗೋದಿಲ್ಲ. ಏನಾದರೂ ಮಾಡಿ ಎಷ್ಟು ಒದ್ದಾಡುತ್ತೆ, ಆಗೋದೇ ಇಲ್ಲ. ಅಷ್ಟು ಜಿಗುಟು ಜೇನುತುಪ್ಪ ಆ ಒಂದು ನೊಣಕ್ಕೆ. ಹಾಗಾಗಿದೆ ನಮ್ಮೆಲ್ಲ ಪರಿಸ್ಥಿತಿ. ಇನ್ನೂವರೆಗೂ ನಾವು ಮೋಕ್ಷಕ್ಕೆ ಹೋಗಿಲ್ಲ ಅಂತಂದರೆ ನಾವೆಲ್ಲರೂ ಅಶ್ರದ್ಧರು, ಶ್ರದ್ಧೆಯನ್ನು ತೋರದೇ ಇರುವಂಥವರು ಪರಮಾತ್ಮನ ವಿಷಯದಲ್ಲಿ. ಆದ್ದರಿಂದ ಇನ್ನೂವರೆಗೂ ಕೂಡ ಈ ಜಿಡ್ಡುಮಯವಾದ ಕಷ್ಟಮಯವಾದ ಈ ಸಂಸಾರದಲ್ಲಿ ನಾವು ಬಿದ್ದು ಒದ್ದಾಡ್ತಾ ಇದ್ದೇವೆ.
ನೋಡಿ, ಏನೋ ಹೇಳ್ಬೋದು, ಆಚಾರ್ಯ ನಾವು ಚೆನ್ನಾಗೇ ಇದ್ದೇವೆ, ನಮಗೇನಾಗಿದೆ, ಒದ್ದಾಡ್ತಾ ಇಲ್ಲ. ಯಾರಾದರೂ ಒಬ್ರು ಹೇಳ್ಬಿಡಿ ನಾವು ಚೆನ್ನಾಗಿದ್ದೇವೆ ಅಂತ. ಬೇರೆಯವ್ರು ಹೇಳ್ಬೇಕ್ರಿ, ನಾವು ಚೆನ್ನಾಗಿದ್ದೇವೆ ನಾವು ಹೇಳಬಾರ್ದು. ಏನೋ ದೇವರ ದಯೆ ಅಂತ ಹೇಳಬೇಕಷ್ಟೆ. ಅವರಿಗಿಂತ ನಾವು ಉತ್ತಮ ಅಷ್ಟೇ. ನಮಗಿಂತ ಮೇಲಿನವರು ಇದ್ದಾರೆ, ಅವರಿಗಿಂತ ಮೇಲಿನವರು ಇದ್ದಾರೆ. ಸಣ್ಣ ಮೀನಿಗಿಂತ ಒಂದು ದೊಡ್ಡ ಮೀನು, ಆ ದೊಡ್ಡ ಮೀನಿಗೆ ತಿಮಿಂಗಿಲ, ತಿಮಿಂಗಿಲಕ್ಕೆ ತಿಮಿಂಗಿಲಗಿಲ, ಈ ರೀತಿ ಮುಂದೆ ಹೋಗ್ತಾ ಇರುತ್ತಂತೆ. ಬಹುದೊಡ್ಡದಾದ ಮೀನುಗಳು ಸಮುದ್ರದ ಆಳದಲ್ಲಿ ಇವೆ ಅಂತೆ. ಹಾಗೆ ನಮಗಿಂತ ಸುಖ ಸ್ವರೂಪರು, ಸುಖಮಯರು, ಸುಖವಂತರು ಬಹಳ ಜನ ಇದ್ದಾರೆ. ಅವರಿಗೂ ಒಂದೇನೋ ಕಷ್ಟ ಇದೆ. ಯಾರೋ ಒಬ್ಬರ ಆತ್ಮೀಯರ ಅಗಲಿಕೆಯಿಂದ ಎಷ್ಟು ದುಃಖ ಆಗತ್ತೆ. ಅದರಿಂದ ಸಂಸಾರದಲ್ಲಿ ಬರುವಂತಹ ಮೃತ್ಯು ಬೇರೆ, ಈ ಒಂದು ಸಂಸಾರವೇನೇ ಮೃತ್ಯು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಮೃತ್ಯು ಸಂಸಾರ ವರ್ತಮನಿ, ಮೃತ್ಯುವೆನಿಸಿರುವಂತಹ ಈ ಸಂಸಾರ ಮಾರ್ಗದಲ್ಲಿ ಬಹಳ ಅತಿಶಯವಾಗಿ ಬಿದ್ದು ಒದ್ದಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಬರ್ಕೊಳ್ಳಿ, ಅರ್ಥ ಬರ್ಕೊಳ್ಳಿ. ಪರಂತಪ ಶತ್ರುತಾಪಕನೇ, ಅರ್ಜುನಿಗೆ ಸಂಬೋಧನೆ. ಪರಂತಪ ಶತ್ರುತಾಪಕನೇ, ಧರ್ಮ್ಯಸ್ಯ ಸರ್ವಾಧಾರಕನಾದ ಪರಮಾತ್ಮನ ಅಸ್ಯ ಜ್ಞಾನದ ವಿಷಯದಲ್ಲಿ ಅಶ್ರದ್ಧಾನಾಃ ಶ್ರದ್ಧೆಯನ್ನು ಬೆಳೆಸಿಕೊಳ್ಳದಿರುವ ಪುರುಷರು ಮಾಂ ಅಪ್ರಾಪ್ಯ ನನ್ನನ್ನು ತಲುಪದೆ ಮೃತ್ಯು ಸಂಸಾರವರ್ತ್ಮನಿ, ಮೃತ್ಯುವೆನಿಸಿರುವ ಸಂಸಾರ ಮಾರ್ಗದಲ್ಲಿ ನಿವರ್ತಂತೆ, ನಿರಂತರವಾಗಿ ಇದ್ದು ಬಿಡುತ್ತಾರೆ. ವರ್ತತೆ, ವರ್ತೇತೆ, ವರ್ತಂತೆ. ವರ್ತತೆ ಅಂದ್ರೆ ಇದೆ, ವರ್ತಂತೆ ಅನೇಕ ಜನರು ಇದ್ದಾರೆ. ಹೇಗಿದ್ದಾರೆ? ನಿವರ್ತಂತೆ, ನಿತರಾಂ ವರ್ತಂತೆ, ನಿರಂತರವಾಗಿ ಅಲ್ಲೇ ಒದ್ದಾಡ್ತಾ ಇರೋದು. ಏನು ಆಯ್ತಪ್ಪ, ಒಂದು ದುಃಖ ಮುಗೀತು, ಸ್ವಲ್ಪ ಆರಾಮಿರೋಣ, ಇನ್ನೊಂದು ಬಂತೆ. ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ. ಆದ್ದರಿಂದ ಪುರಂದರದಾಸರ ಆರಾಧನೆ ಇವತ್ತು. ಆಗಿನ ಕಾಲದಲ್ಲಿ ನವಕೋಟಿ ನಾರಾಯಣ ಮಹಾತ್ಮ ಹೇಳಿ ನೆನೆಸ್ಕೊಳ್ಳೇಬೇಕು ಇವತ್ತು ಅವ್ರನ್ನ.
ಇಂಥ ಹಾಡುಗಳನ್ನ ಬರೀ 4,75,000 ಹಾಡುಗಳು ನಮಗೆ ಉಪಲಬ್ಧವಾದದ್ದಷ್ಟೇ. ಇನ್ನೂ ಅನೇಕ ಹಾಡುಗಳಿವೆ. ಅವರ ಹಾಡು ಅರ್ಥ ಮಾಡಿಕೊಳ್ಳೋದೇ ಕಷ್ಟ. ಕೆಲವೊಂದು ಹಾಡಂತರೂ ಬಹಳ ಬಹಳ ಕಷ್ಟ. ಇನ್ನೊಂದು ಬಹಳ ಸುಲಲಿತವಾಗಿ ಬರೆದಿರ್ತಾರೆ. ಅರ್ಥ ಆಗದೇ ಇರುವಂತ ನಾನು ನಿಮ್ಗೆ ಹೇಳಿರಬಹುದು. ಒಂದು ಹಾಡನ್ನ ಈ ಏನಾದರೊಂದಾಗಲಿ 108 ದೇವರು ಮರತುಂಬ ಕಲ್ಲೇ ಏನಾದರೊಂದಾಗಲಿ. ಮರತುಂಬ ಇಟ್ಟಿರುವಂತಹ ಈ ಸಾಲಿಗ್ರಾಮಗಳೇನು ಕಲ್ಲೇ, ಅದು ಕಲ್ಲ ಮೇಲೆ ನೀರು ಹಾಕಿ, ಕಲ್ಲು ಅಂತ ಅನ್ಕೊಂಡೆ ನೀರು ಹಾಕಿ ಏನಾದರೂ ಆಯಿತು. ಒಳ್ಳೆಯದಾದ್ರೆ ಒಳ್ಳೆಯದು, ಕೆಟ್ಟದಾದ್ರೂ ಕೆಟ್ಟದ್ದು. ನೀವು ಅನುಸಂಧಾನ ಪೂರ್ವಕವಾಗಿ ಅದನ್ನು ಮುಟ್ಟಿ ಪೂಜೆ ಮಾಡಿದರೆ ಬಹಳ ಪುಣ್ಯದ ರಾಶಿ ಬರುತ್ತದೆ. ಸುಮ್ಮನೆ ಬೇಡ ಕಲ್ಲು ಅಂಥೇಳಿ ಸುಮ್ಮನೆ ಒಂದು ನೀರು ಹಾಕಿ ತೊಳೆದಿಡಿ, ಪುಣ್ಯ ಅಂತರೂ ಬಂದೇ ಬರ್ತದೆ. ಅಷ್ಟು ಪುಣ್ಯ ಬರದೇ ಇರಬಹುದು, ಮುಟ್ಟಿದ್ದಕ್ಕಾಗಿ ಪುಣ್ಯ ಅಂತರೂ ಬಂದೇ ಬರ್ತದೆ. ಅತ್ತೆಯ ಕಣ್ಣೆರಡು ಇಂಗಹಲಿ, ಮಾವನ ಕಾಲೆರಡು ಮುರಿಯಲಿ, ಹಿತ್ತಲ ಗೋಡೆಯು ಬೀಳಲಿ, ಗಡುಗತ್ತಲೆ ಎಂಬುದು ಕವಿಯಲಿ, ಹರಿಯೇ ಏನಾದರೊಂದಾಗಲಿ. ಮನೆಯ ಗಂಡ ಮಾಯವಾಗಲಿ, ಉಣಬಂದ ಮೈದುನ ಹೊರಗಲಿ, ಘನ ಅತ್ತಿಗೆ ನಾದನಿ ಸಾಯಲಿ, ನೆರೆಮನೆ ಹಾಳಾಗಿ ಹೋಗಲಿ, ಹರಿಯೇ ಏನಾದರೊಂದಾಗಲಿ. ಯಾಕಂತೆ ಏನ್ ಹೇಳಿ, ಯಾಕಷ್ಟು ಸಿಟ್ಟು ಅವ್ರಿಗೆ? ನೋಡಿ ಹೇಗಿದೆ ಹಾಡು ನೋಡಿ. ಕಂದನ ಕಣ್ಣೆರಡು ಮುಚ್ಚಲಿ, ಚಂದವಾದ ಹಾವು ಕಚ್ಚಲಿ, ದ್ವಂದ್ವಾರ್ಥಗಳೆಲ್ಲ ಬಿಚ್ಚಲಿ, ಪುರಂದರ ವಿಠಲನು ಮೆಚ್ಚಲೋ, ಹರಿಯೇ ಏನಾದರೊಂದಾಗಲಿ. ಹುಡುಗಿನ ತೋರಿಸ್ಲಿಕ್ಕೆ ಬಂದಾಗ ಹುಡುಗಿ ಏನಾದ್ರೂ ಹಾಡಾಡು ಅಂತ ಕೇಳಿದಾಗ ಹುಡುಗಿ ಈ ಹಾಡು ಹಾಡಿದ್ರೆ ಮುಗದೇ ಹೋಯ್ತು. ಆಯ್ತು ಮದ್ವೆ. ಫಸ್ಟಿಗೆ ಬರೋದೆ ಅತ್ತೆಯ ಕಣ್ಣೆರಡು ಇಂಗಲಿ, ಮಾವನ ಕಾಲೆರಡು ಮುರಿಯಲಿ. ಏನ್ ಹೇಳಿ, ಏನ್ ಅರ್ಥ ಮಾಡ್ತೀರಿ ಇದಕ್ಕೆ? ಇನ್ನೂರಿಗೂ ಗೊತ್ತಿಲ್ಲ. ಏನ್ ಬೇಕಾರಾಗ್ಲಿ, ಹರಿಯ ಒಂದು ಒಲಮೆ ಇದ್ರೆ ಸಾಕಷ್ಟೆ. ಹಾ, ಹೇಗೆ ಎಷ್ಟು ಅದ್ಭುತವಾದದ್ದು. ಕರ್ನಾಟಕ ಸಂಗೀತದ ಪಿತಾಮಹರು ಅಷ್ಟೇ, ಎಷ್ಟು ಅವರಿಗೆ ಲೋಭ ಇತ್ತೋ, ಕಾಮ ಇತ್ತೋ ಅವರ ಒಂದು ವಸ್ತುವಿನ ಮೇಲೆ, ಉಳಿದ ಎಲ್ಲ ಅವರ ಒಂದು ಸಂಸಾರದ ಮೇಲೆ ಎಷ್ಟು ಜಿಪುಣತನ ಇತ್ತೋ ಅಷ್ಟೇ ವೈರಾಗ್ಯ ಶಿಖಾಮಣಿಗಳಾದರು ಒಂದೇ ಒಂದು ಇನ್ಸಿಡೆಂಟ್ ಇಂದ. ಹೇಗೆ ಪರಮಾತ್ಮ ಎಲ್ಲಿದ್ದವ್ರನ್ನ ಹೇಗೆ ತಂದು ಬಿಡುತ್ತಾನೆ. ಸಮಸ್ತ ಆಸ್ತಿಯನ್ನು ಯಾವಾಗ ಕೇಳಿಕ್ಕೆ ಬಂದಿದ್ರು, ಎಲ್ಲ ಇರಬೇಕಾದಾಗ ಯಾವಾಗ ಕೇಳಿಕ್ಕೆ ಸ್ವಲ್ಪ ಆದ್ರೂ ಕೊಡಿ ಅಂತ ಸ್ವಲ್ಪವೂ ಕೊಡ್ತಿರ್ಲಿಲ್ಲ. ಯಾವಾಗ ವೈರಾಗ್ಯ ಬಂತೋ, ಇದು ಸಂಸಾರ ಅಲ್ಲ, ನಾವು ಇದನ್ನು ನಂಬಿಕೊಂಡು ಇದ್ರೆ ಈ ಸಂಸಾರದಲ್ಲಿ ಮತ್ತೆ ಹುಟ್ಟಬೇಕಾಗತ್ತೆ. ಆ ಊರು ತುಂಬ ಹೇಳ್ತಾರಂತೆ, ಘೋಷಣೆ, ಬನ್ನಿ ಯಾರ್ಯಾರಿಗೆ ಬೇಕು ದಾನ, ನಮಗೆ ಸಾಲವೂ ಅಲ್ಲ ನಾ ಕೊಡೋದು, ದಾನ ಕೊಡ್ತೇನೆ, ಎಲ್ಲರೂ ಬನ್ನಿ. ಎಲ್ಲರೂ ಸ್ವಾಭಿಮಾನಿಗಳು ರೀ. ಮೊದಲೇ ಸರಿ ಬಂದಾಗ ಕೊಡದೇ ಇರುವಂತಹ ಮನುಷ್ಯ ಈಗೆಲ್ಲ ಕೊಟ್ಟು ಬಿಡ್ತಾನ, ಮತ್ತೆ ನಮಗೆ ಅಪಮಾನ ಮಾಡಿ ಕಳಿಸ್ತಾನೆ ಅಂತ ಯಾರೂ ಹೋಗ್ಲಿಲ್ಲ. ದೊಡ್ಡ ಮನೆ, ಬೇಕಾದಷ್ಟು ಬಂಗಾರ, ಮನೆಯ ಹೊಸ್ತಿಲ ಪಕ್ಕದಲ್ಲಿರೋ ಒಂದು ಕಟ್ಟೆಯ ಮೇಲೆ ಒಂದು ಬಟ್ಟೆ ಹಾಸಿ ಎಲ್ಲಾ ಒಡವೆಗಳನ್ನ ಇಟ್ಟು, ಹೆಂಡತಿಯ ಕೊರಳಿನಲ್ಲಿ ಒಂದು ಮಾಂಗಲ್ಯ ಮಾತ್ರ ಇದೆ, ಯಾವುದೂ ಇಲ್ಲ, ಎಲ್ಲವನ್ನೂ ಇಟ್ಟು ಯಾರೂ ಬರದೇ ಇದ್ದಾಗ
ಅದರ ಮೇಲೆ ಒಂದು ತುಳಸಿಯನ್ನು ಇಟ್ಟು ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಸೀದಾ ಹಂಪಿಗೆ ಬಂದಿದ್ದಾರೆ. ಅಂತಹ ವೈರಾಗ್ಯ ರೀ. ಯಾವ ವಿಚಾರವೇ ಇಲ್ಲ. ಒಮ್ಮೆ ತಿರುಗಿದವರು ಹಿಂದೆ ಮತ್ತೊಮ್ಮೆ ನೋಡಲಿಲ್ಲ. ಯಾರಾದ್ರೂ ಬಂದು ತಗೊಂಡು ಹೋದ್ರು, ಏನೋ ನಮ್ದು ಅಲ್ವೋ, ಯಾವುದೂ ಇಲ್ಲ, ಮುಗಿದು ಹೋಯ್ತು. ಅದ್ಭುತವಾಗಿ ಪರಮಾತ್ಮನ ಒಂದು ಗುಣಗಳನ್ನ, ಅವನ ಒಂದು ಮಹಿಮೆಯನ್ನ ನಮ್ಮ ಕನ್ನಡ ಭಾಷೆಯಲ್ಲಿ ಸುಲಲಿತವಾಗಿ ಜೋಡಿಸಿ ಪದಕಟ್ಟಿ ಹಾಡಿದವರು ಪುರಂದರದಾಸರು. ಅಷ್ಟೇ ವೈರಾಗ್ಯ ಶಿಖಾಮಣಿಗಳು. ಅದೆಲ್ಲೋ ನೋಡ್ತಿದ್ದೆ ಆಚಾರ್ಯ, ಅವ್ರದ್ದು ಆಗಿಂದ ಈಕ್ವಲೆಂಟ್ ಆಸ್ತಿ ಈಗಿಂದ ನಮ್ದು ಅಂಬಾನಿಯವ್ರಗಳಿಗಿಂತನೂ ಜಾಸ್ತಿ ಇತ್ತು ಅಂತ. ಹೌದು 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 ಹೌದು, ಪಕ್ಕ. ಅವಾಗಿನ 9 ಕೋಟಿ ಹಾ ಹಾ ಇವಾಗಿನ ಎಲಾನ್ ಮಸ್ಕ್ಗೂ ಜಾಸ್ತಿ ಇತ್ತು ಅಂತೆಲ್ಲ ಓದ್ತಾ ಇದ್ದೆ. ಹೇಗಿದೆ ಹೇಳಿ, ಅಂಥ ವೈರಾಗ್ಯ. ಒಂದೇ ಒಂದು ಆ ಒಂದು ಇನ್ಸಿಡೆಂಟ್ ಇಂದ ರೋಮಾಂಚನವಾಗುತ್ತೆ. ಪರಮಾತ್ಮನೇ ಬಂದಿದ್ದು, ನಾನು ಅವನಿಗೆ ಮೋಸ ಮಾಡಿ ಕಳಿಸಿಬಿಟ್ಟೆ ನೋಡಿ. ಬೂದಿ ಮುಚ್ಚಿದ ಕೆಂಡದ ಹಾಗೆ ಅವರ ಭಕ್ತಿ ಇತ್ತು ಪರಮಾತ್ಮನಲ್ಲಿ. ಯಾವಾಗ ಆ ಗಾಳಿ ಬಂದು ಬೂದಿ ಸೆರೆಯಿತೋ ಜೋರಾಗಿ ಬೆಂಕಿ ಹತ್ತಿತು, ಭಕ್ತಿ ಎಂಬ ಬೆಂಕಿ. ಎಲ್ಲರ ಮೇಲೂ ವೈರಾಗ್ಯ. ಹೆಂಡತಿ ಮಕ್ಕಳನ್ನು ಬಿಟ್ಟು ಸನ್ಯಾಸಿ ಆಗ್ಬೋದಿತ್ತು ಅವರು, ಆದರೆ ಅವರನ್ನೂ ನಾನು ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗಬೇಕು ಅಂತ ನಿಶ್ಚಯ ಮಾಡಿದರು. ಭಕ್ತಿ ಮಾರ್ಗದಲ್ಲೇ ಇರಬೇಕು ಅಂತ ಅವರು ನಿಶ್ಚಯ ಮಾಡಿದರು. ವ್ಯಾಸರಾಜರ ಹತ್ರ ಹೋಗಿ ಅವರಿಂದ ದೀಕ್ಷೆ ಪಡೆದು ದಾಸರು, ಪುರಂದರದಾಸರು ಅಂತ ಹೆಸರನ್ನು ಪಡೆದರು. ಮಹಾಮಹಿಮರು. ಅನೇಕ ವರ್ಷ ಮತ್ತೆ ಪಂಢರಾಪುರಕ್ಕೆ ಬಂದು ಆ ಪಂಢರಾಪುರ ವಿಠಲನ ಸೇವೆಯನ್ನು ಮಾಡಿ ಅಲ್ಲಿ ಕೆಲವೊಂದು ಇನ್ಸಿಡೆಂಟ್ಗಳೆಲ್ಲ ಆಗಿ ಮತ್ತೆ ಇವರು ಶ್ರೇಷ್ಠ ದಾಸರು ಅಂತ ಆಗಿ, ಹೇಗೆ ಅವರ ಮಹಾತ್ಮರ ಜೀವನ ಚರಿತ್ರೆ ನೋಡಿ. ಎಷ್ಟೇ ಕಷ್ಟ ಬಂದರೂ ಪರಮಾತ್ಮ ನಮ್ಮನ್ನು ಕೈ ಬಿಡೋದಿಲ್ಲ. ಅದು ಕಷ್ಟ ಬಂದಿದೆನಾ, ಅವನ ಒಂದು ಇಚ್ಛೆಯಿಂದ ಬಂದಿದೆ ಅಷ್ಟೇ. ಇನ್ನೊಂದು ಹಾಡಿದೆ, ಅದು ಒಂದು ಅದ್ಭುತ. ಅದು ನಮ್ಮ ಮನಸ್ಸಿನ ಬಗ್ಗೆ ಮಾತಾಡ್ತಾರೆ. ನಂಗೆ ಬರೋದಿಲ್ಲ ಅದು, ಸುಮ್ಮನೆ ಒಂದು ಪಲ್ಲವಿ ಹಾಡ್ಬೋದು. ಮನಸ್ಸಿಗೆ ಬೈತಾರೆ, ನಮ್ಮ ಮನಸ್ಸಿಗೆ, ಅವರ ಮನಸ್ಸಿಗೆ ಅವರೇ ಬೈಕೊಳ್ತಾರೆ. ಛೀ ಹಳಿ ಥೂ ಕೋಡಿ ಪಾಪಿ ಮನವೇ, ಏನೇನು ಬಯಸ್ತೀಯ ನೀನು, ಎಷ್ಟಾ ಹೊಲಸನ್ನು ಬಯಸ್ತೀಯ. ಮೇಲೆ ನೋಡ್ಲಿಕ್ಕೆ ವ್ಯಕ್ತಿ ಚೆನ್ನಾಗಿರಬಹುದು, ಯಾರ ಮನಸ್ಸು ಅಶುದ್ಧವಾಗಿಲ್ಲ ಹೇಳಿ, ಎಂಥ ಮಹಾತ್ಮರೇ ಆಗಿರಲಿ, ಒಂದು ಸರ್ತಿ ಅದು ಅಶುದ್ಧವಾಗಿರುತ್ತೆ. ತದನಂತರ ಅವರು ಇಂದ್ರಿಯ ನಿಗ್ರಹ ಮೂಲ ಯೋಗ ಸಾಧನೆಯನ್ನೆಲ್ಲ ಮಾಡಿ ಸಮಾಧಿ ಅವಸ್ಥೆಗೆ ಬಂದು ತದನಂತರ ಪರಿಶುದ್ಧವಾಗಿರಬಹುದು. ಆದರೆ ಎಲ್ಲರ ಮನಸ್ಸು ಅನ್ನುವಂಥದ್ದು ಚಂಚಲವೇನೆ, ಗೀತಾ ಪಾಠವೇ ನಡೆದಿದೆ, ಗೊತ್ತಿದೆ. ಆದ್ದರಿಂದ ಯಾವ ಯಾವ ಕಾಮನೆಗಳನ್ನು, ಎಷ್ಟು ನೀಚ ಭಾವನೆ ನಿಂದು ಮನಸ್ಸೇ ನಿಂದು, ಎಂಥ ನೀಚ ನೀನು ಅಂತ ಬೈತಾರೆ. ಛೀ ಹಳಿ ಥೂ ಕೋಡಿ ಪಾಪಿ ಮನವೇ, ಮನಸ್ಸಿಗೆ ನೀ ಪಾಪಿ ನೀನು ಅಂತ. ಅದೇ ಎಷ್ಟು ಅದ್ಭುತ ಬರೀತಾರೆ. ತುಳಸಿಯ ಬಗ್ಗೆ ಅಂತಿಂತಹ ಸಂಕೀರ್ತನೆಗಳು. ತುಳಸಿ ಇಲ್ಲದೆ ಹೋದರೆ ಪರಮಾತ್ಮ ಪೂಜೆಯನ್ನು ಸ್ವೀಕರಿಸುವುದೇ ಇಲ್ಲ. ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ, ವಲ್ಲನೋ ಕೃಷ್ಣ ಕೊಳ್ಳನು. ಸಿಂಧು ಶತಕೋಟಿ ಗಂಗೋದಕವಿದ್ದು, ಗಂಧ ಸುಪರಿಮಳ ವಸ್ತ್ರವಿದ್ದು, ಚಂದುಳ್ಳ ಆಭರಣ ಧೂಪ ದೀಪಗಳಿದ್ದು, ಬೃಂದಾವನ ಶ್ರೀ ತುಳಸಿ ಇಲ್ಲದ ಪೂಜೆ, ವಲ್ಲನೋ ಕೃಷ್ಣ ಕೊಳ್ಳನು. ಮಂತ್ರ ಮಹಾಮಂತ್ರ ಪುರುಷ ಸೂಕ್ತಗಳಿದ್ದು,
ತಂತು ತಪ್ಪದೆ ತಂತ್ರ ಸಾರವಿದ್ದು ಸಂತತ ಸುಖ ಸಂಪೂರ್ಣನ ಪೂಜೆಗೆ ಅತ್ಯಂತ ಪ್ರಿಯಳಾದ ತುಳಸಿ ಇಲ್ಲದ ಪೂಜೆ ವಲ್ಲನೋ ಕೃಷ್ಣ ಕೊಳ್ಳನು. ಪೂಜೆಯ ಮಾಡಿರೋ ತುಳಸಿ ಮಂಜರಿಯಿಂದ, ನೋಡಿ ತುಳಸಿ ತೆನೆ ವೇಸ್ಟ್ ಅಂತ ತೆಗಿಬಾರ್ದು, ಆ ತುಳಸಿ ಮಂಜರಿಯಿಂದನೇ ಪೂಜೆ ಮಾಡಬೇಕು ವಿಶೇಷವಾಗಿ. ಯಾ ಸ್ಪೃಷ್ಟ ನಿಖಿಲಾಘ ಶಂಘ ಶಮನಿ ಸ್ಪೃಷ್ಟಾ ಉಪ ಪಾವನಿ. ಯಾರು ನಿನ್ನನ್ನ ಮುಟ್ಟುವುದರಿಂದ ಅವರ ನಿಖಿಲಾಘ ಸಂಘ ಶಮನಿ, ಎಲ್ಲ ಪಾಪಗಳ ಸಮೂಹವನ್ನ ನಾಶ ಮಾಡ್ತೀಯ ತುಳಸಿ. ಅಂತಹ ಶ್ರೇಷ್ಠವಾದ ಗಿಡ ನೀನು. ಅದಕ್ಕೆ ತೆನೆಯಿಂದ, ಅವುಗಳ ಏನು ಮೂರು ತೆನೆಗಳು ಬಂದಿರುತ್ತೆ ಅದರಿಂದ ಪೂಜೆ ಮಾಡಬೇಕು. ಅದನ್ನ ತೆಗಿಬೇಕು. ತುಳಸಿ ತೆಗಿಬೇಕಾದ್ರೆ ಆಜ್ಞೆ ಕೇಳಬೇಕು. ಕೇಶವಸ್ಯ ಪೂಜಾರ್ಥಂ ಪ್ರತಿಗೃಹಾಮಿ, ಪರಮಾತ್ಮನ ಪೂಜೆಗಾಗಿ ನಾನು ನಿನ್ನನ್ನ ಸ್ವೀಕಾರ ಮಾಡ್ತಾ ಇದ್ದೇನೆ, ತೆಗೆದುಕೊಳ್ತಾ ಇದ್ದೇನೆ ಅಂತ. ಪೂಜೆಯ ಮಾಡಿರೋ ತುಳಸಿ ಮಂಜರಿಯಿಂದ ಮೂಜಗದೊಡೆಯ ಮೂರಾರಿಯನು ರಾಜಾಧಿರಾಜ ಎಂಬೋ ಮಂತ್ರ ಪುಷ್ಪಗಳಿಂದ ಪೂಜಿಸಿದರು ಅಲ್ಲ ಪುರಂದರ ವಿಠಲ ವಲ್ಲನೋ ಕೃಷ್ಣ ಕೊಳ್ಳನು. ಏನು ಬೇಡ, ತುಳಸಿ ಬೇಕು. ಒಂದೊಂದು ವಿಷಯವನ್ನು, ಬಹಳ ಸೂಕ್ಷ್ಮವಾದ ವಿಚಾರಗಳನ್ನು ಸರಳವಾದ ಕೆಲವೊಂದು ಪದ್ಯದಲ್ಲಿ, ಇನ್ನು ಕೆಲವೊಂದು ಅವರಿಗೆ ಅರ್ಥ ಆಗೇ ಆಗಿರುತ್ತೆ, ಅದರಿಂದ ಬರೆದಿರ್ತಾರೆ. ಯಾರಿಗೂ ಕೂಡ ಅರ್ಥ ಆಗದೆ ಇರುವ ಹಾಗೆ ಬರೆದಿದ್ದಾರೆ ಕೆಲವೊಂದನ್ನು. ಅಂತಹ ಮಹಾಮಹಿಮರು, ನಾರದಾಂಶ ಸಂಭೂತರು. ಆದ್ದರಿಂದ ಇವತ್ತು ಅಂತಹ ಸಂಸಾರದ ಮಾರ್ಗದಲ್ಲಿ ಮೃತ್ಯುವೆನಿಸಿರುವಂತಹ ಈ ಜಿಡ್ಡಾದ ದುಃಖಮಯವಾದ ಸಂಸಾರದಲ್ಲಿ ನಿಶೇಷವಾಗಿ ಬಿದ್ದು ಒದ್ದಾಡುವಂತಹ ನಮಗೆ ದಾಸರೇ ಗತಿಯೋ. ದಾಸರೆಂದರೆ ಪುರಂದರ ದಾಸರಯ್ಯ. ಅದರಿಂದ ಮಹಾತ್ಮರ ಸೇವೆ ಬಹಳ ಬಹಳ ಮುಖ್ಯ. ಬರೀ ಜ್ಞಾನ ಸಂಪಾದನೆ ಮಾಡಿದರೆ ಅಲ್ಲ, ಅಷ್ಟೇನೇ ಮಹಾತ್ಮರ ಸೇವೆ. ಜ್ಞಾನವನ್ನು ಸಂಪಾದನೆ ಮಾಡಿಬಿಡ್ತೇವೆ, ಆದರೆ ಅದನ್ನು ಧಾರಣೆ ಮಾಡಲಿಕ್ಕೆ ಶಕ್ತಿ ಬೇಕಲ್ಲ ನಮ್ಮ ಇಂದ್ರಿಯಗಳಲ್ಲಿ. ಆವಾಗ ಮಹಾತ್ಮರ ಒಂದು ಚರಣ ಸ್ಪರ್ಶದಿಂದಾಗಿ ನಮ್ಮ ಜ್ಞಾನ ದೃಢವಾಗಿ ನಮ್ಮಲ್ಲಿ ನಿಲ್ಲತ್ತೆ. ಮಹಾತ್ಮರ ಜ್ಞಾನ ಬಹಳ ಮುಖ್ಯ. ಅಪ್ರಾಪ್ಯಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ನೆಕ್ಸ್ಟ್ ಇನ್ನೊಂದು ಶ್ಲೋಕ ನೋಡೋಣ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವಸ್ಥಿತಃ. ಅರ್ಜುನ, ಮಯಾ ಸರ್ವಂ ಜಗತ್ ಇದಂ ಸರ್ವಂ ಜಗತ್ ತತಂ. ನನ್ನ ಒಂದು ಈ ಸೂಕ್ಷ್ಮವಾದ ಅವ್ಯಕ್ತವಾದ ಒಂದು ರೂಪದಿಂದ, ಅದೃಶ್ಯವಾದ ಶರೀರದಿಂದಾಗಿ ಈ ಸಮಸ್ತ ಜಗತ್ತೂ ವ್ಯಾಪ್ತವಾಗಿದೆ. ಅರ್ಥಾತ್ ಸಮಸ್ತ ಜಗತ್ತಿನಲ್ಲಿ ನಾನಿದ್ದೇನೆ. ಮತ್ಸ್ಥಾನಿ ಸರ್ವಭೂತಾನಿ, ಜಡದಿಂದ ಶುರು ಮಾಡಿ ಸಕಲ ಜೀವರಾಶಿಗಳೆಲ್ಲರವೂ ಕೂಡ ನನ್ನನ್ನೇ ಆಶ್ರಯಿಸಿಕೊಂಡಿದೆ. ಆದರೆ ಈಗ ಮಡಿಕೆಯಲ್ಲಿ ನೀರಿದೆ, ಹಾಗಾದ್ರೆ ನೀರಿಗೆ ಆಶ್ರಯವಾದದ್ದು ಯಾವುದು? ನೀರಿಗೆ ಆಶ್ರಯವಾದದ್ದು ಯಾವುದು? ಮಡಿಕೆ. ಹಾಗಾದ್ರೆ ಎಲ್ಲ ಕಡೆಯಲ್ಲೂ ಪರಮಾತ್ಮ ಇದ್ದಾನೆ. ಹಾಗಾದ್ರೆ ಪರಮಾತ್ಮನಿಗೆ ಈ ಜಗತ್ತು ಆಶ್ರಯವಾ? ಅಲ್ಲ. ಅದನ್ನು ಹೇಳ್ತಾ ಇದ್ದಾನೆ ಅವನು.
ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷ್ವಸ್ಥಿತಃ. ನಾ ಎಲ್ಲದರಲ್ಲೂ ಇದ್ದೇನೆ, ಎಲ್ಲವೂ ನನ್ನಲ್ಲಿದೆ, ಆದರೆ ನನಗೆ ಯಾವುದೂ ಆಶ್ರಯವಲ್ಲ. ಸರ್ವತಂತ್ರ ಸ್ವತಂತ್ರ ನಾನು, ನನಗೆ ಯಾವುದೂ ಕೂಡ ಆಶ್ರಯವಲ್ಲ. ನಾ ಎಲ್ಲದರಲ್ಲಿರಬಹುದು, ಆದರೂ ಅವುಗಳು ನನಗೆ ಆಶ್ರಯ ಅಲ್ಲ, ಅವುಗಳು ನನ್ನ ಅಧೀನ. ಸ್ವತಂತ್ರನಾದ ನನಗೆ ಯಾವುದೂ ಕೂಡ ಆಶ್ರಯ ಇಲ್ಲ ಅಂತ ಕೃಷ್ಣ ಪರಮಾತ್ಮ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಇವತ್ತು ಕಡಿಮೆ ಜನ ಬಂದಿದ್ದರಾದ್ರಿಂದಾಗಿ ಪುರಂದರದಾಸರದು ಆರಾಧನೆ ಇತ್ತು, ಅದನ್ನು ಸೇರಿ ಸ್ವಲ್ಪ ಹೇಳಿದೆ, ಅದಕ್ಕೆ ಪಾಠ ಜಾಸ್ತಿ ಮಾಡಲಿಲ್ಲ. ಸರಿ, ಹಾಗಾದರೆ ಇದರ ಅರ್ಥವನ್ನು ನಾಡಿದ್ದಿನ ಪಾಠದಲ್ಲಿ ನೋಡೋಣ. ನಾಳೆ ಪಾಠ ಇಲ್ಲ, ಶುಕ್ರವಾರದ ಪಾಠದಲ್ಲಿ ನೋಡೋಣ. ಸರಿ.